ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಮಂತ್ರಾಲಯದ ಬೃಂದಾವನದ ಮುಂದೆ ಅನಂತ ರತ್ನಸಿಂಹಾಸನ, ತಳತಳಿಸುವ ಶ್ವೇತಛತ್ರ. ಆ ರತ್ನಸಿಂಹಾಸನದ ಮೇಲೆ ಬಲಗಾಲನ್ನು ಎಡತೊಡೆಯ ಮೇಲಿಟ್ಟು ಎಡಗಾಲನ್ನು ಕೆಳಗೆ ಇಳಿಬಿಟ್ಟು ಶ್ರೀ ಗುರು ಸಾರ್ವಭೌಮರು ಕುಳಿತಿದ್ದಾರೆ. ಕಿವಿಯಲ್ಲಿ ರತ್ನಕುಂಡಲಗಳು, ಕೊರಳಲ್ಲಿ ತುಳಸಿ ಮಾಲೆ, ಮಗ್ಗುಲಲ್ಲಿ ದಂಡ ಕಮಂಡಲಗಳು ಮತ್ತು ರಾಜತ್ವ ಸೂಚಕ ರತ್ನ ಖಡ್ಗ. ಕಾವಿಯ ಶಾಟಿಯನ್ನು ತಲೆಯ ಮೇಲೆ ಒದ್ದಿದ್ದಾರೆ. ಅದರ ಮೇಲೆ ನವರತ್ನಮಯ ಕಿರೀಟ ಮಿನುಗುತ್ತಿದೆ. ಅತ್ಯಂತ ಸುಂದರವಾದ ಒಂಬಣ್ಣದ ಭವ್ಯಾಕೃತಿ, ದ್ವಾದಶ ನಾಮ, ಊರ್ಧ್ವ ಪುಂಡ್ರ, ಗಂಧಾಕ್ಷತೆಗಳಿಂದ ಅಲಂಕೃತರಾಗಿ, ಪ್ರಾಯದ ವಯಸ್ಸು, ಮುಖದಲ್ಲಿ ಮಂದಹಾಸ, ಸಾತ್ವಿಕವಾದ ಪ್ರಖರವಾದ ತೇಜಸ್ಸು, ಬಿಳಿ, ಕೆಂಪು, ನೀಲಿ ವರ್ಣಗಳಿಂದ ರಾಜಿಸುತ್ತಿದ್ದಾರೆ. ಕಣ್ಣು ಕೋರೈಸುವ ಅದ್ಭುತ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ಶ್ರೀ ಗುರು ಸಾರ್ವಭೌಮರನ್ನು ಕಂಡು ಎಷ್ಟೋ ಜನ ಭಕ್ತರು ಬೆರಗಾಗಿದ್ದಾರೆ. ನೀಲವರ್ಣದ ಸುಂದರ ಬೃಂದಾವನ ಈ ರೀತಿ ಅಪರೋಕ್ಷ ಜ್ಞಾನಿಗಳಿಗೆ ಅಥವಾ ಸಾಧಾರಣವಾದ ಅನನ್ಯ ಶರಣ್ಯನಿಗೆ, ಭಕ್ತನಿಗೆ ಕಾಣಿಸಿಕೊಂಡ ರೂಪವಿದು. ಇದನ್ನು ನೀವು ಚಿಂತಿಸಿ ಮನನ ಮಾಡುತ್ತಾ ಅವರಲ್ಲಿ ಬೇಡುವುದು ಹೇಗೆಂದರೆ, ನಮ್ಮ ಆಡು ಭಾಷೆಯಲ್ಲಿ ಗುರುಗಳ ಮುಂದೆ ಮಾತನಾಡಬೇಕು. ಕಳಕಳಿಯಿಂದ ಹೃದಯದ ವೇದನೆಗಳನ್ನು ತೋಡಿಕೊಳ್ಳಬೇಕು. ಕರುಣಾಸಾಗರರಾದ ರಾಯರ ಮುಂದೆ ಆ ಸಾಗರದ ಜೊತೆ ನಮ್ಮ 2 ಕಣ್ಣುಗಳಿಂದ 2 ಹನಿ ದುಃಖ ಸುಖಾಶ್ರುಮಿಶ್ರಿತವಾದ ಹನಿಗಳನ್ನು ಸೇರಿಸಿದಾಗ ಕರುಣಾಮೂರ್ತಿಗಳಾದ ಶ್ರೀರಾಯರ ಕರುಣಾ ಸಾಗರದಲ್ಲಿ ಮಿಶ್ರಿತವಾಗಿ ಬೆರೆತು ಹೋಗುತ್ತದೆ. ಗುರುದೇವ, ಭಕ್ತರ ವತ್ಸಲ, ಭಕ್ತವತ್ಸಲ, ಅಗಮ್ಯ ಮಹಿಮೋಪೇತ ಶ್ರೀ ರಾಘವೇಂದ್ರ, ನಾನು ಪಾಮರ, ಅಜ್ಞಾನಿ, ನನ್ನಂಥವನನ್ನು ನೀನು ದೂರವಿಡಲಿಲ್ಲ. ನಿನ್ನ ಪಾದದ ಹತ್ತಿರ ಇರಿಸಿಕೊಂಡಿದ್ದೀಯ. ನಿನ್ನ ಪಾದದ ಮಹಿಮೋಪೇತವಾದ ಆ ಪಾದದ ರಜಸ್ಸು, ಆ ಶಕ್ತಿಯ ಆ ಕಣಗಳು, ಧೂಳಿನ ಕಣಗಳು ನನ್ನ ತಲೆಯ ಮೇಲೆ ಬಿದ್ದೊಡನೆ ನನಗೆ ಅಂಟಿರುವ ಅಜ್ಞಾನದ ಪೊರೆಯನ್ನು ಕಳಚಿದ್ದೀಯ. ಇಲ್ಲಿಯವರೆಗೂ ನಾನು ನಿನ್ನ ಹೊರತುಪಡಿಸಿ ಎಲ್ಲರನ್ನೂ ನಂಬಿ ಮೋಸ ಹೋದೆ ತಂದೆ. ಯಾರ್ಯಾರೋ ಮಂದಿಗಳ ಹತ್ತಿರ ನನ್ನ ದುಃಖವನ್ನು ತೋಡಿಕೊಂಡೆ ಕಣ್ಣೀರು ಸುರಿಸುತ್ತಿದ್ದಂತೆ ಎಲ್ಲರೂ ಮರೆಯಾಗಿ ಹೋದರು. ಅಲ್ಲೂ ಕೂಡ ನಾನೊಬ್ಬನೇ ಆದೆ. ಈಗ ನನಗೆ ಬುದ್ಧಿ ಬಂದಿದೆ ತಂದೆ. ನಿನ್ನ ಬಿಟ್ಟು ಯಾರ ಹತ್ತಿರವೂ ಕೈ ಚಾಚಬಾರದು. ತಾಯಿಯಂತೆ ನೀವಿದ್ದೀರಾ. ಮಗನ ಜವಾಬ್ದಾರಿ, ಮಗಳ ಜವಾಬ್ದಾರಿ ತಂದೆಯ ಹೊರತುಪಡಿಸಿ ಬೇರೆ ಯಾರು ತಾನೇ ಆ ಸ್ಥಾನವನ್ನು ತುಂಬಲು ಸಾಧ್ಯ? ತಂದೆಯೇ ನೀವಾಗಿದ್ದೀರಿ, ತಾಯಿಯೇ ನೀವಾಗಿದ್ದೀರಿ. ತಾಯಿ ತಂದೆಯ ಸ್ಥಾನದಲ್ಲಿ ನೀವಿರುವಾಗ ನನಗ್ಯಾವ ಚಿಂತೆ ಶ್ರೀ ರಾಘವೇಂದ್ರ? ನನಗೆ ಸಮಸ್ಯೆ ಎದುರಾದರೂ ಅದನ್ನು ಎದುರಿಸುವ
ಶಕ್ತಿಯನ್ನು ತುಂಬಿ ಬೆನ್ನು ಹಾಕದೆ ಮುನ್ನುಗ್ಗುವ ಆ ಶಕ್ತಿಯನ್ನು, ಎದೆಗಾರಿಕೆಯನ್ನು ನನಗೆ ಕರುಣಿಸು ತಂದೆ. ಆಗ ನನಗೆ ಭಯವಿಲ್ಲ. ಕಾರಣ ಸದಾಕಾಲ ನನ್ನ ಗುರುಗಳು, ನನ್ನ ರಾಘವೇಂದ್ರ ಸ್ವಾಮಿಗಳವರು ನನ್ನ ಹತ್ತಿರ ಇದ್ದು ಮರಿಯನ್ನು ತಾಯಿ ಪಕ್ಷಿಯು ರಕ್ಷಿಸುವಂತೆ ರಕ್ಷಿಸುತ್ತಿದ್ದಾರೆ ಎಂದು ತಿಳಿಯುತ್ತೇನೆ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ತಪ್ತ ಕಾಂಚನ ಸಂಕಾಶಮಕ್ಷಮಾಲಾಂ ಕಮಂಡಲಂ ದೌರ್ವ್ಯಾಂ ದದಾನಾಂ ಕಾಷಾಯ ವಸನಂ ರಮಮಾನಸಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.